ವಿಶೇಷ ಅಂದರೆ ನಾವು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೆಂಪಲ್ ಹೆಸರು ಏನಂದರೆ ಅರಸೀಕೆರೆಗೆ ಹೋಗ್ತಾ ಇದ್ದೀವಿ. ಅರಸೀಕೆರೆ ಟೆಂಪಲ್ಲು. ಅದಕ್ಕಿಂತ ಮುಂಚೆ ನಾವು ಊರ ಒಳಗೆ ಕಾಲಭೈರವ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಆಮೇಲೆ ಅರಸೀಕೆರೆಗೆ ಹೋಗ್ತಾ ಇರೋದು. ಸೊ ಲೆಟ್ಸ್ ಗೋ. ಇಲ್ಲೇ ಇರೋದು ನಮ್ಮ ಮನೆ ದೇವರು. ಅಲ್ಲಿ ಹೋಗ್ತಾ ಇದೀವಿ, ಕಾಲಭೈರೇಶ್ವರ ಸ್ವಾಮಿ ದೇವರು. ಅಲ್ಲಿ ಹೋಗೋಣ ಬನ್ನಿ. ಇನ್ನೇನು 1 ಕಿಲೋಮೀಟ್ರ್ ಹೋಗ್ತೀವಿ. ಲೆಟ್ಸ್ ಗೋ. ಬನ್ನಿ ಗೈಸ್ ಹೋಗೋಣ. ಬನ್ನಿ ಗೈಸ್ ಹೋಗೋಣ. ಬನ್ನಿ ಗೈಸ್. ಹಳೆ ಕಾಲದಿಂದ ನಾವು ಇಲ್ಲಿ ಪೂಜೆ ಮಾಡ್ಸಕ್ಕೆ ಬರ್ತೀವಿ. ಪೂಜೆ ಇದು ನಮ್ಮ ಮನೆ ದೇವರು. ಹೋಗೋಣ ಬನ್ನಿ. ಇರು ಜೋರಾಗಿ. ಇವತ್ತು ವಿಶೇಷ ಏನಂದರೆ ಕಾಲಾಷ್ಟಮಿ. ಬೆಲ್ಲದ ದೀಪ ಹಚ್ತಾ ಇದ್ದಾರೆ. ಪವರ್ಫುಲ್ ದೇವರು ಕಾಲಭೈರೇಶ್ವರ ಸ್ವಾಮಿ. ಅದಕ್ಕೆ ಬೆಲ್ಲದ ದೀಪ ಹಚ್ತಿದ್ದೀವಿ. ಗೈಸ್ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ ಬೆಲ್ಲದ ದೀಪ ಹಚ್ತಾ ಇದ್ದೀವಿ.
ಇತಿಹಾಸ ಇದೆ. ಆ ದೇವ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಕುಲದೇವರಾದ ಪೂಜೆ ಮಾಡುವಂಥ ಪೂಜಾರರು. ಅದ್ರ ಬಗ್ಗೆ ಹೇಳ್ತಾರೆ. ಅದು ಗೊತ್ತು ಅಂದರೆ ಹಿಂದೆ ನಮ್ಮ ಅಣ್ಣತಮ್ಮದಿರುಗಳಲ್ಲಿ ಯಾರೋ ಅಲ್ಲಿ ಚುಂಚನಗಿರಿಗೆ ತಾತ ಮುತ್ತಾತ ಕಾಲದಲ್ಲಿ ತಾತ ಮುತ್ತ ಅಂತ 3 ತಲೆಮಾರಿಗಿಂತಲೂ 3 ತಲೆಮಾರಿಂದ ಆಚೆ ಅಲ್ಲೇ ಚುಂಚನಗಿರಿಗೆ ಅಲ್ಲಿ ಹೋಗ್ಯವ್ರೆ. ಪೂಜೆ ಮಾಡಿಸ್ಕೊಂಡು ಎಲ್ಲ ಸಾಮಾನು ಗಿಮಾನು ಎಲ್ಲನೂ ತಗೊಂಡು ಆ ತೀರ್ಥ ಅದು ಇದು ಎಲ್ಲನೂ ತಗೊಂಡು ಒಂದು ಬ್ಯಾಗ್ ಹಾಕೊಂಡು ಇದು ಮಾಡಬೇಕಾದ್ರೆ ಆ ಒಂದು ಪ್ರಸಾದದ ಒಳಗಡೆ ಇಲ್ಲಿ ಮನೆಯಲ್ಲಿ ಬಂದು ಎಲ್ಲರಿಗೂ ಹಂಚೋಣ ಪ್ರಸಾದನ ಅಂತ ಹೇಳ್ಬಿಟ್ಟು ಬಿಚ್ಚಿ ನೋಡಿದಾಗ ತ್ರಿಶೂಲ, ಆಮೇಲೆ ಅವು ಈ 3 ಪಟ್ಟಗಳು, ಇವೆಲ್ಲ ಒಂದು 2 ಛತ್ರಿಗಳು, ಇವು ಆ ಒಂದು ಇದರೊಳಗೆ ಇತ್ತು ಅನ್ನೋದು ನಮಗೆ ಗೊತ್ತಷ್ಟೇ. ನಾವು ಏನು ನೋಡಿಲ್ಲ ಮಾಡಿಲ್ಲ, ನಮ್ಮ ತಾತರು ಹೇಳಿದ್ರು. ಹಂಗೆ ಹೇಳಿರೋದು. ಅದು ಬಿಟ್ರೆ ಇನ್ನೇನು ಆತನ ಬಗ್ಗೆ ಇನ್ನೇನು ಗೊತ್ತಿಲ್ಲ. ಅವ್ರು ಮಾಡ್ಕೊಂಬತ್ತಿದ್ರು, ನಮ್ಮ ತಾತ ಮಾಡ್ತಿತ್ತು, ನಮ್ಮ ತಾತ ಆದಮೇಲೆ ನಮ್ಮ ಅಪ್ಪ ಮಾಡ್ತಿತ್ತು, ನಮ್ಮ ಅಪ್ಪ ಆದಮೇಲೆ ಧನ್ಯವಾದ ಗೈಸ್. ಕೇಳಿಸ್ಕೊಂಡ್ರ ನಮ್ಮ ಮನೆ ಇತಿಹಾಸ ಎಲ್ಲ, ಮನೆ ದೇವರ ಇತಿಹಾಸ ಕೇಳಿಸ್ಕೊಂಡ್ರ. ಹಾಯ್ ಗೈಸ್, ಇವಾಗ ನಾವು ಹಸಿಕಟ್ಟೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದರ ಬಗ್ಗೆ ಹೇಳ್ತೀನಿ ಬನ್ನಿ. ಲೆಟ್ಸ್ ಗೋ. ಕಾರ್ ಒಳಗೆ ಹತ್ತೋಣ ಬನ್ನಿ. ಇವಾಗ ನಾವು ಹರಸಿಕಟ್ಟೆ ಎಲ್ಲರೂ ಕಾರ್ಗೆ ಹತ್ತಾ ಇತ್ತು. ಹರಸಿಕಟ್ಟೆ ಅಮ್ಮ ದೇವ್ರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅಜ್ಜಿ ಹೇಳ್ತಾರೆ ಹರಸಿಕಟ್ಟೆ ದೇವ್ರ ಬಗ್ಗೆ. ಕೇಳಿಸ್ಕೊಳ್ಳಿ. ಹೋಗ್ಬೇಕಾದ್ರೆ ಕಣ್ಣೂರು ಬಿಟ್ಟು ಆಚೆಗೆ 5 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲಿ ಒಂದು ಕೆರೆ ಏರಿ ಮೇಲೆ ಎರ್ಸಿದ್ದಾಳೆ. ಅಲ್ಲಿ ನಾವು ಯಾವ್ದು ಮಾಡಿದ್ರು ಪ್ರತಿಯೊಂದು ಒಳ್ಳೆದಾಯ್ತದೆ. ಅವಳನ್ನ ಹೂ ಕೇಳ್ಬೇಕಾದ್ರೆ ನಿನ್ನ ಕಷ್ಟ ಸುಖಕ್ಕೆ 5 ಗಂಟೆ ರಾತ್ರಿಗೆ ಬಲಿ ಬೀಳು ಮೊದಲಿಗೆ ಹೂ ಕೇಳಬೇಕು. ಒಳ್ಳೆದಾಯ್ತದೆ, ಮಾಡಿದವ್ರಿಗೆಲ್ಲ ಒಳ್ಳೆದಾಯ್ತದೆ. ಅಲ್ಲಿ ವಸಿ ಜನ ಬರೋಕ್ಕಲ್ಲ, ಸಖತ್ ಜನ ಬರ್ತೈತೆ, ತುಂಬ ಒಳ್ಳೆದಾಯ್ತದೆ. ಅವಳು ನಿಮ್ಮದವ್ರಿಗೆಲ್ಲ ಅರ್ಕೆ ಹೊತ್ಕೊಂಡ್ರೆ ಅವಳು ಜಾತಿಗೆ ಒಲಿಯೋದು ಜಾಸ್ತಿ, ದೂರಕ್ಕೆ ದಿಷ್ಟಿ. ಅವಳು ದೂರಕ್ಕೆ ದಿಷ್ಟಿ ಜಾಸ್ತಿ. ಅವಳು ನೀವು ಯಾವ ಕಾರ್ಯ ನೆಮ್ಮದಿ ಮಾಡಿದ್ರು ಅವಳಿಗೆ ಜಾತಿ ಬೇಟೆ, ಅವಳಿಗೆ ನೆಮ್ಮದಿ ಆಯ್ತದೆ, ದಿಷ್ಟಿ ಆಯ್ತಾಳೆ. ನೀವು ಮಾಡಿದಂಥ ಕಾರ್ಯ ಎಲ್ಲ ಒಳ್ಳೆದಾಯ್ತದೆ. ಮರಿ, ಕೋಳಿ, ಹಂದಿ ಎಲ್ಲನೂ ಪ್ರತಿಯೊಂದು ಬಲಿ ಕೊಡ್ತಾರೆ. ಅಲ್ಲಿ ಅಡುಗೆ ಮಾಡ್ತಾರೆ, ಅವಳಿಗೆ ಎಡೆ ಹಿಡಿತಾರೆ. ನೀವು ಊಟ ಮಾಡಿದವರಾದ್ರೂ ಹಂದಿ ಮಾಂಸವ ಬೇರೆಯವ್ರಿಗೆ ಕೊಟ್ಟು ಅಡುಗೆ ಮಾಡಿಸಿ ಅಲ್ಲಿ ಎಡೆ ಹಿಡಿಸ್ಬೋದು ಅವ್ರ ಕೈಲಿ. ನೀವು ಧೂಪ ಹಾಕ್ಬೋದು, ಎಲ್ಲ ತುಂಬ ಒಳ್ಳೆಯದಾಯ್ತದೆ. ಊಟ ಮಾಡೋರಾದರೆ ನೀವೇ ಮಾಡಿಕೊಂಡು ಅವಳಿಗೆ ಎಡೆ ಹಿಡಿಬೋದು. ವಾರ ಮಾತ್ರ ಪೂಜಾರಿ ಇರೋದು, ಬಾಕಿ ಟೈಮ್ನಲ್ಲಿ ಪೂಜಾರಿ ಇರೋದಿಲ್ಲ. ನಾವು ಮಾಡಿಕೊಂಡು ನಾವು ಹೂ ಕೇಳ್ಕೊಂಡು ಬರ್ಬೋದು. ಶುಕ್ರವಾರ, ಮಂಗಳವಾರ, ಭಾನುವಾರ, ಗುರುವಾರ 4 ವಾರ ದಿನ ಅವಳು ಯಾವಾಗಾದ್ರೂ ಪೂಜೆ ಮಾಡ್ಬೋದು. ದಿಷ್ಟಿ ಆಯ್ತಾಳೆ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಹರಸಿಕಟ್ಟೆ ದೇವಸ್ಥಾನ ಒಳಗೆ ಹೋಗೋಣ ಬನ್ನಿ ಗೈಸ್. ಇವಾಗ ಹರಸಿಕಟ್ಟೆ ಬಂದು ದೇವಸ್ಥಾನ ಮುಗಿತು. ಇವಾಗ ನೆಕ್ಸ್ಟ್ ನಮ್ಮ ಅಜ್ಜಿ ಊರಿಗೆ ರಾಮನಾಥಪುರ ಹೋಗ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ಇವಾಗೆಲ್ಲ ಊಟ ಆಯಿತು. ನೆಕ್ಸ್ಟ್ ನಾವು ಹೋಗೋದು ಮಲಪುರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ ಊರಿಗೆ ಹೋಗೋಣ ಬನ್ನಿ. ಇವಾಗ ಮನೆಗೆ ಹೋಗೋಕ್ಕಿಂತ ಮುಂಚೆ ನಾವು ನಮ್ಮ ತಾತನ ಜಮೀನ್ಗೆ ಹೋಗೋಣ. ಲೆಟ್ಸ್ ಗೋ. ನಮ್ಮ ತಾತನು ಸಂಪಾದನೆ ಮಾಡಿದ್ದು ಹೊಲ, ಗ್ರೇವ್ ಯಾರ್ಡ್ ಎಲ್ಲ ಇಲ್ಲೇ ಇದೆ ನೋಡಿ. ಗೋ.
ಗೈಸ್ ಇವಾಗ ನಮ್ಮ ತಾತಂದು ಗ್ರೇವ್ ಯಾರ್ಡ್ ಹತ್ರ ಬಂದಿದ್ದೀವಿ. ನಮ್ಮ ತಾತ ಹೆಸರು ನಿಂಗೇಗೌಡರು. ಅವರು ಡೆತ್ ಆಗಿದ್ದು 10/2/2021ಗೆ. ಇದು ನಮ್ಮ ತಾತ ಸಂಪಾದಿಸಿದ್ದು ಜಮೀನು ನೋಡಿ ಗೈಸ್, ಚೆನ್ನಾಗಿದೆಯಾ ಗೈಸ್? ಇವಾಗ ಆವಾಗ ತೆಂಗಿನ ತೋಟ ಎಲ್ಲ ಹಾಕಿದ್ವಿ. ಇವಾಗ ರೀಸೆಂಟಾಗೆ ನಾವು ಕಾರ್ನೆಲ್ಲ ಹಾಕಿದ್ದೀವಿ ನೋಡಿ ಗೈಸ್. ಗೈಸ್ ಹಂಗೆ ತೆಂಗಿನ ತೋಟ ಎಲ್ಲ ನಾವು 3 ಇಯರ್ಸ್ ಬ್ಯಾಕ್ ಹಾಕಿದ್ದು. ಇದು ಕಾರ್ನೆಲ್ಲ 1 ವೀಕ್ ಬ್ಯಾಕ್ ಹಾಕಿದ್ದು, ರೀಸೆಂಟ್ಲಿಗೆ ಹಾಕಿದ್ದು. ಸಾರಿ 1 ಮಂತ್ ಆಯಿತು. ಫುಲ್ ಕಾರ್ನೆಲ್ಲ ಬೆಳೆದಿದೆ ನೋಡಿ. ಹಾಸನ ಡಿಸ್ಟ್ರಿಕ್ಟು ಮತ್ತು ಮಲಪುರ ಗ್ರಾಮ. ಇದು ನಮ್ಮ ತಾತ ಹುಟ್ಟಿದ ಮನೆ. ಎಲ್ಲರೂ ಅತ್ತೆ ಎಲ್ಲರೂ ಇದ್ದಿದ್ದು. ಹುಟ್ಟಿದ ಮನೆ ಇದು, ನಮ್ಮ ಅಜ್ಜಿ ಮನೆ ಇದು. ಹಾಲು ಮತ್ತು ದೇವ್ರ ಮನೆ ಇದೆ, ಮತ್ತು ಆ ಕಡೆ ಕಿಚನ್ ಅಷ್ಟೇ. ಮತ್ತು ಮೇಲ್ಗಡೆ ಸ್ಟೋರೇಜ್ ಥರ ಇಟ್ಟಿದ್ದೀವಿ ನಾವು. ಇವಾಗ ಮನೆ ಎಲ್ಲ ತೋರಿಸಾಯ್ತು. ನೆಕ್ಸ್ಟ್ ಹಟ್ಟಿಗೆ ಹೋಗೋಣ ಬನ್ನಿ ಗೈಸ್, ಹೋಗೋಣ ಗೈಸ್. ಇವಾಗ ಸ್ಪೆಷಲ್ ಏನಂದರೆ ನಮ್ಮ ತಾತ ತೊಳಿದ ಗಾಡಿ 20 ವರ್ಷ ಹಿಂದೆ. ಇವಾಗ ಆನ್ ಮಾಡಿ ತೋರಿಸಿದ್ರು ಆನ್ ಆಗುತ್ತೆ, ಕಿಕ್ ಹೊಡೆದ್ರೂ ಆನ್ ಆಗುತ್ತೆ. ಇದರ ಹೆಸರು XL 100 ಗಾಡಿ. ನೋಡೋಣ, ಸ್ಟಾರ್ಟ್ ಮಾಡಿ ನೋಡೋಣ ಗೈಸ್ ಒಂದ್ಸಲ. ಗೈಸ್ ಎಷ್ಟೋ ವರ್ಷ ಆಯಿತು ಗಾಡಿ ಆನ್ ಆಗಿದೆ ನೋಡಿ ಗೈಸ್, ಫೈನಲಿ. ನೋಡಿ ಗೈಸ್, ಹಳೆ ಕಾಲದಲ್ಲೇ ನಮ್ಮ ತಾತ 10-15 ಕರು ಎಲ್ಲ ಹಾಕ್ತಿದ್ರು, ಇಲ್ಲಿ ಹಸು ಎಲ್ಲ ಹಾಕ್ತಿದ್ರು ನೋಡಿ ಗೈಸ್. ಫುಲ್ ಜಾಗ ಎಲ್ಲ. ಇವಾಗ ಅದನ್ನೆಲ್ಲ ಶೋರೂಮ್ ತರ ಮಾಡ್ಕೊಂಡಿದೀವಿ ನೋಡಿ. ಇವಾಗ ನಮ್ಮ ಮಲಪುರ ಬಿಟ್ಟು ಇವಾಗ ನಮ್ಮ ಇನ್ನೊಂದು ಅಜ್ಜಿ ಬಂದಿದ್ದೀವಿ, ಅಜ್ಜಿ ಮನೆಗೆ ಬಂದಿದ್ದೀವಿ, ರಾಮನಾಥಪುರ. ಅಲ್ಲಿಗೆ ಹೋಗೋಣ ಬನ್ನಿ ಗೈಸ್. ಇವಾಗ ನಮ್ಮ ಅಜ್ಜಿ ತೋಟಲ್ಲಿದ್ದೀವಿ ನೋಡಿ ಗೈಸ್. ಹಂಗೆ ಜಾಕ್ ಫ್ರೂಟ್ ಕಿತ್ತಿದ್ದೀವಿ. ನಮ್ಮಪ್ಪ ಜಾಕ್ ಫ್ರೂಟ್ ಕಿತ್ತಿದೆ ನೋಡಿ. ಹಂಗೆ ಇಲ್ಲಿ ಸೇಪೆಕಾಯಿ ಬಿಟ್ಟಿದೆ. ನಮ್ಮಮ್ಮ ಕ್ಯಾಶೋ ನಟ್ ತೆಗಿತಾ ಇದ್ದಾರೆ. ಮತ್ತೆ ಅಲ್ಲಿ ಬನಾನಾ ಬಿಟ್ಟಿದೆ ನೋಡಿ ಗೈಸ್. ಕ್ಯಾಶೋ ನಟ್ ಇದೆ, ಬನಾನಾ ಬಿಟ್ಟಿದೆ ನೋಡಿ ಗೈಸ್. ಚೆನ್ನಾಗಿದೆಯಲ್ಲ ಗೈಸ್? ನೋಡಿ ಗೈಸ್, ಅಲ್ಲೊಂದು ಬಿಟ್ಟಿದೆ, ಮತ್ತೆ ಇಲ್ಲೊಂದು ಬಿಟ್ಟಿದೆ ನೋಡಿ. ಚೆನ್ನಾಗಿದೆಯಾ ಗೈಸ್? ಎಳ್ನೀರು ಕಿತ್ತೋಣ ಅಂತ ಅನ್ಕೊಂಡ್ವಿ, ಎಳ್ನೀರು ಕಿತ್ತಕ್ಕಾಗಲ್ಲ, ಅಷ್ಟು ಉದ್ದ ಇದೆ ಗೈಸ್. ಇವಾಗ ನಾವು ಸ್ಪೆಷಲ್ ಏನಂದರೆ, ಇಲ್ಲೊಂದು ಬಾವಿ ಇತ್ತು 100 ಇಯರ್ಸ್ ಬ್ಯಾಕ್ ಬಾವಿ. ಅಲ್ಲಿ ಒಳಗೆ ನೀರಿದೆ, ಆದರೆ ಯಾರು ಯೂಸ್ ಮಾಡಲ್ಲ ಅಂದ್ಬಿಟ್ಟು ಕ್ಲೋಸ್ ಮಾಡಿ ಇಕ್ಕಿದ್ದಾರೆ ನೋಡಿ ಗೈಸ್. ಬಾವಿ 100 ಇಯರ್ಸ್ ಆಗೋ ಗೈಸ್, ಕ್ರೇಜಿ ಗೈಸ್. ಇವಾಗ ಇಲ್ಲಿ ಅಜ್ಜಿ ತೋಟ ಎಲ್ಲ ನೋಡಿ ಹೊಳೆನರಸೀಪುರಕ್ಕೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಟು ಚಿಕ್ಕಹಳ್ಳಿ. ಇವಾಗ ಇಷ್ಟೊತ್ತಾಯಿತು ಮನೆಗೆ ಬರೋಕ್ಕೆ. ಈಗ ಸ್ಪೆಷಲ್ ಏನಂದರೆ ಕೇಕ್ ಕಟ್ಟಿಂಗ್ ಮಾಡೋಣ ಆಫ್ ಮದರ್ಸ್ ಡೇ. ಲೆಟ್ಸ್ ಗೋ. ನಮ್ಮ ಅಮ್ಮ ಎಲ್ಲ ರೂಮಲ್ಲಿದ್ದಾರೆ. Happy Mother's Day. Mother's Day to you. Happy Mother's Day to you. ಗೈಸ್ ಇವಾಗ ಮನೆಗೆ ಬಂದ್ವಿ ಫೈನಲಿ. ಎಲ್ಲ ದೇವ್ರದ್ದು ದರ್ಶನ ಆಯಿತು. ಇವಾಗ ಕೇಕ್ ಕಟ್ಟಿಂಗು ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಸಿ ಯು ನೆಕ್ಸ್ಟ್ ಒನ್. ಬಾಯ್ ಬಾಯ್.